ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಹೆಮ್ಮೆ ಮತ್ತು ಅಭಿಮಾನ ಅನಿಸ್ತಿದೆ. ಬಹಳಷ್ಟು ವಿದ್ಯಾರ್ಥಿಗಳು ಬಂದಿರಲಿ. 1974ನೇ ಇಸ್ವಿಯಲ್ಲಿ ನಾವು ವಿದ್ಯಾರ್ಥಿಗಳಾಗಿದ್ದೀವಿ, ಕಾಲೇಜಲ್ಲಿ ಓದ್ತಿದ್ವಿ. ವಿಧಾನಸೌಧ ನೋಡಬೇಕು, ಅಸೆಂಬ್ಲಿ ನೋಡಬೇಕು ಅಂತ ತಿಳ್ಕೊಂಡೇಳಿ ಬಂದಿವಿ. ಶಾಸಕರ ಭವನಕ್ಕೆ ಹೋಗಿ ಪಾಸ್ ಕೇಳಿದೆವು. BM ವರ್ಕೇರಿ ಅಂತೇಳಿ ಬಾದಾಮಿ ಅವರೊಬ್ಬರು MLA, ಆಮೇಲೆ ಗಂಗಲ್ ಅಂತೇಳಿ ಒಬ್ರು ಬೀಳಿಗೆ ಅವರು ನಮ್ಗೆ ಅಗ್ದಿ ಪರಿಚಯದವರು. ಪಾಸ್ ಕೇಳಿದ್ವಿ ನಾವು. ಪಾಸ್ ನಿಮಗೆ ಹೆಂಗ್ ಕೊಡ್ಬೇಕಪ್ಪ ಅಂತ ಕೇಳಿದ್ರು ಅವರು. ನಾವು ನಮ್ಮ ಕಡೆ ಭಾಷೆ ಯಾಕ್ರಿ ಕಕಾರ ನಮ್ಮ ಪರಿಚಯ ಐತಿ, ನೀವು ಹೆಂಗ್ ಕೇಳ್ತಿಲ್ಲ ಅಂದ್ರೆ ನೀನಾ ಬಸವರಾಜ್ ಹೊರಟ್ಟಿ ಅನ್ನೋದಕ್ಕೆ ಆಧಾರ ಏನಂತ ಕೇಳಿದ್ರು ಅವರು. ಎಷ್ಟು ಸರಿ ನೋಡಿರಿ, ಮನೆಗೆ ಬಂದೀವಿ, ನೀವು ನಮ್ಮ ಮನೆಗೆ ಬಂದಿರಿ, ಅದೆಲ್ಲ ಇಲ್ಲ. ನಿನ್ ಕಡೆ ಏನಾದ್ರೂ ID ಕಾರ್ಡ್ ಇದೆಯಾ? ಇಲ್ರಿ, ಹಂಗಾರೆ ಕೊಡಂಗಿಲ್ಲ ಪಾಸ್. ನಮ್ಗೆ ಆವತ್ತಿನ ಕಾಲ 74ನೇ ಇಸ್ವಿ, ಆವತ್ತಿನ ಕಾಲಕ್ಕೆ ಏನಪ್ಪ ಇವರು ಇಷ್ಟು ಗುರುತು ಕೊಡೋದಿಲ್ಲ ಅಂತ ಹೇಳಿದ್ರು. ಅಲ್ಲಿ ಹೋಗಿ ಏನಾರ ಗದ್ದಲಾದ್ರೆ ನನ್ನ ಮೇಲೆ ಬರ್ತೈತಿ, ಅದಕ್ಕೆ ನಾ ಪಾಸ್ ಕೊಡಂಗಿಲ್ಲ ಅಂತ ಹೇಳಿದ್ರು. ಬಹಳ ಪ್ರಯತ್ನ ಮಾಡಿದ್ರು, ಕೊಡ್ಲಿಲ್ಲ. ಕಡೆಗೆ RS ಪಾಟೀಲ್ ಅಂತ ಒಬ್ರು ಮಿನಿಸ್ಟರ್ ಇದ್ರು, ಅವರು ನಮ್ಮ ಕಡೆಯವರು. ಅವ್ರು ಬಂದ್ರು, ಏನ್ರಿ ಪಾಪ ಹುಡುಗರು ನೋಡ್ತಾ ಕೊಡ್ರಿ ಅಂದ್ರು. ಏನೋ ಗೌಡ ನೀನು ಹಿಂಗ ಹೇಳ್ತಲ್ಲ, ಅಲ್ಲಿ ಏನಾರಾದ್ರ ಕಡೆಗೆ ಅವ್ರೊಂದು ಸಹಿ ಮಾಡಿ ಕೊಟ್ರು. ಆಮೇಲೆ ನಾವು ಹಂಗಾರೆ ಇನ್ಮೇಲೆ ನಾವಿಲ್ಲಿ ಶಾಸಕರಾಗೆ ಬರ್ಬೇಕಂದಂಗಾತ್ರಿ, ನಿಮ್ ಮಾತು ಕೇಳಿ ತಂದಿದ್ವಿ. ಹೋಗಿ ನೀ ಶಾಸಕ ಬರೋಬ್ಬರಿ ಆಕತ್ತಂದ್ರು. ನಾವು ಶಾಸಕರಾಗಿ ಬಂದಾಗ ಅದೆಲ್ಲ ನೆನಪಾಗಿತ್ತು ನಮಗ. ಅಂದ್ರ ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರ, HK ಪಾಟೀಲ್ ಸೂಕ್ಷ್ಮವಾಗಿ ಹೇಳಿದ್ರು. ಏನಂದ್ರ ವಿದ್ಯಾರ್ಥಿಗಳು ಬರೀ ಇದನ್ನ ಪ್ರೇಕ್ಷಣೀಯ ಸ್ಥಳ ಅಂತ ಬರಬಾರ್ದು, ಪ್ರಜಾಪ್ರಭುತ್ವದ ಮುಖ್ಯವಾದಂತ ಒಂದು ದೊಡ್ಡದಾದಂತ ವ್ಯವಸ್ಥೆ ಇದು. ಈ ಪ್ರಜಾಪ್ರಭುತ್ವ ಇಲ್ಲಿಂದನ ನಡೀತಿದೆ ಅನ್ನೋದನ್ನ ತಿಳ್ಕೋಬೇಕಾಗ್ತದೆ, ನೋಡ್ಬೇಕಾಗ್ತದೆ. ಮಕ್ಕಳ ಮನಸ್ಸಿನಲ್ಲಿ ಏನಪ್ಪಾ ಇಷ್ಟೊಂದು ಉತ್ತಮವಾದಂತ ರೀತಿಯಿಂದ ಇದೆಯಲ್ಲ ಅನ್ನುವಂತ ಭಾವನೆಯನ್ನ ತರಿಸ್ಕೋಬೇಕಾಗ್ತದೆ. ಎಷ್ಟೋ ಜನ ಹೊರಗೆ ರೋಡ್ನಾಗ ನೋಡಿ ಹೋಗಿದ್ರು ವಿಧಾನಸೌಧ. ನಾವು ಸ್ಪೀಕರ್ ಅವರು ಒಂದ್ಸರಿ ಕುಂತಾಗ ಒಂದು ಪುಸ್ತಕ ಮೇಳ ಮಾಡಿದ್ವಿ ನಾವು, ಎಲ್ಲರನ್ನು ಬಿಟ್ಬಿಟ್ಟು ಒಳಗೆ ನೋಡ್ಲಿ ಅಂತೇಳಿ. ಕೆಲವರು ಮಾಜಿ ಶಾಸಕರು ಹಿರಿಯರು, ಏನ್ರಿ ನಿಮ್ ಬುದ್ಧಿಗಿದೆ ಐತಿಲ್ಲ, ಎಲ್ಲರನ್ನ ಒಳಗೆ ಬಿಟ್ಟಿರಿ, ಅದೇನು ವಿಧಾನಸಭೆ ವಿಧಾನ ಪರಿಷತ್ ಅಂತ ಏನ್ ಧರ್ಮಶಾಲೆ ಮಾಡ್ಯಾರ, ಜೋರ್ ಮಾಡ್ಯಾರ ನಮ್ಗೊಬ್ಬರು ಶಾಸಕರು. ನಾವು ಸ್ಪೀಕರ್ ಅವರು ಇಲ್ಲ ಮಕ್ಕಳೆಲ್ಲ ನೋಡ್ಲಿ ಅನ್ನೋ ಅಂತ ಭಾವನೆಯಿಂದ ನಾವು ಮಾಡಿದ್ವಿ. ಅವ್ರು ಹಿಂಗಂದ್ರು. ಕಡೆಗೆ ಏನ್ ಮಾಡ್ಬೇಕು ಇದಕ್ಕಂತ ವಿಚಾರ ಮಾಡ್ಕೊಂಡು ಕೂತಾಗ ಹೇಳಿದ್ನಲ್ಲ, ಅವತ್ತು ಪಾಸು ನಾವು ಕೇಳಿದ್ರೆ ಪಾಸ್ ಕೊಡ್ತಿದ್ದಿಲ್ಲ. ಇವತ್ತು ನಾವು ಶಾಸಕರ ಭವನದಲ್ಲಿ ದೇವರಾಜ್ ಅರಸರ ಗೇಟ್ ಮುಂದೆ ಬರುವಾಗ ನಮಗೊಬ್ಬರು ಪಾಸ್ ಕೇಳಿದ್ರು, ಕಾರ್ ನಿಂತಾಗ. ಸರ್ ಒಂದು ಪಾಸ್ ಕೊಡ್ರಿ ಅಂದ್ರು. ಅಪ್ಪ ನೀನು ಅಲ್ಲಿ ರೂಮಿಗೆ ಬಂದ್ರೆ ಪಾಸ್ ಕೊಡ್ತೀವಿ, ಇಲ್ಲ ಪಾಸ್ ಕೊಡ್ತೀವಿ, ನೀವೆಂತ ಶಾಸಕರಿ ಒಂದು ಪಾಸ್ ಕೊಡಕ್ ಆಗೋದಿಲ್ಲ ಅಂತ ಈಗಿನ ಕಾಲಕ್ಕೆ ಈಗಂದ, ಅವಾಗ ಹಂಗ. ಹಾಗಾಗಿ ಎಲ್ಲರೂ ನೋಡ್ಲಿ ಅನ್ನುವಂತ ದೃಷ್ಟಿಯಿಂದ ಇದನ್ನ ಒಂದು ಪ್ರವಾಸೋದ್ಯಮ ಅನ್ನೋ ಬದಲಿ ಪ್ರವಾಸಕ್ಕೆ ಬಂದಾಗ ಸ್ಟಡಿ ಟೂರ್ ಅನ್ನುವಂತ ರೀತಿಯಿಂದ ಬಂದು ಇದನ್ನೆಲ್ಲ ನೋಡ್ಲಿ, ವಿಧಾನಸಭೆ ನೋಡ್ಲಿ, ವಿಧಾನ ಪರಿಷತ್ ನೋಡ್ಲಿ, ಬ್ಯಾಂಕ್ವೆಟ್ ಹಾಲ್ ನೋಡ್ಲಿ, ಮುಖ್ಯಮಂತ್ರಿಗಳ ಕಚೇರಿ ನೋಡ್ಲಿ, ಮಂತ್ರಿಗಳ ಕಚೇರಿ ನೋಡ್ಲಿ, ಎಲ್ಲ ತಿಳ್ಕೊಳ್ಳಿ ಅನ್ನುವಂತ ದೃಷ್ಟಿಯಿಂದ ಇದನ್ನಾಗಲೇ ಒಂದು ವಿಚಾರವನ್ನು ಮಾಡಿವಿ. ಇದು ಬಹಳ ಉತ್ತಮವಾದಂತಹ ಕಾರ್ಯವನ್ನ ಇವತ್ತು ಪ್ರವಾಸೋದ್ಯಮದವ್ರು ಮಾಡಿದ್ದಾರೆ. ಅದಕ್ಕೆಲ್ಲ ರೀತಿ ನೀತಿಗಳನ್ನ ನಿಯಮಗಳನ್ನೆಲ್ಲ ಮಾಡ್ಯಾರ. ನಾವು ಮತ್ತ ಸ್ಪೀಕರ್ ಅವರು ಬೇರೆ ಬೇರೆ ದೇಶಕ್ಕೆ ಹೋಗಿದ್ದೆವು. ಅಲ್ಲೇ ಈ ಮಕ್ಕಳಿಗೆ ಏನ್ ಈ ಹದಿಹರೆಯದ ಮಕ್ಕಳಿದಾರ, ಬರೀ ರಾಜಕಾರಣ ಬಗ್ಗೆ ತಪ್ಪನ ತಿಳುವಳಿಕೆ ಇರ್ತದೆ. ಎಲ್ಲ ರಾಜಕಾರಣಿ ಕೆಟ್ಟವರು ಅದು ಇದು ಎಲ್ಲ ಇರ್ತೈತಿ. ಇವರು ರಾಜಕಾರಣಿಗಳಾಗಬೇಕು ಅನ್ನುವಂತ ದೃಷ್ಟಿಯಿಂದ ಒಳ್ಳೆ ವಿಚಾರವನ್ನ ಹೊಂದ್ಬೇಕಂತ ತಿಳ್ಕೊಂಡು ನಾವೆಲ್ಲ ಮಾತಾಡಿ, ಈಗ ನೀವು MA ಹೊಕ್ಕಿರಿ, PhD ಮಾಡ್ತೀರಿ, ಯಾವ್ದೋ ಒಂದು ಇಂಗ್ಲಿಷೋ ಹಿಂದಿನೋ ಯಾವ್ದೋ ಕಲಿತೀರಿ, ಪೊಲಿಟಿಕಲ್ಸ್ನ ಕಲಿತೀರಿ. ಬಟ್ ನಾವು ಸ್ಪೀಕರ್ ಕೂಡಿ ಪೊಲಿಟಿಕಲ್ ಒಂದು ಕಾಲೇಜ್ನ ಮಾಡಬೇಕು, ಪೊಲಿಟಿಕಲ್ ಸ್ಟಡಿ ಮಾಡಕಂದ್ರೆ ರಾಜಕೀಯ ಒಂದು ಮಾಡ್ಬೇಕಂತ ಒಂದು ಕಾಲೇಜನ್ನ ಪ್ರಾರಂಭ ಮಾಡ್ಬೇಕಂತ ನಾವು ಸ್ಪೀಕರ್ ವಿಚಾರ ಮಾಡಿದ್ವಿ. ಅದು ಇನ್ನೂವರೆಗೆ ನಾವು ಒಂದು ಹಂತಕ್ಕೆ ಬಂದಿಲ್ಲ, ಬರಬೇಕಾಗಿದೆ ಅನ್ನೋದನ್ನು ಹೇಳ್ತೀವಿ. ಆಮೇಲೆ ಇನ್ಮೇಲೆ ಇದೊಂದು
ಒಂದು ಏನಂದ್ರೆ ನಾವೆಲ್ಲ ಮಾಡ್ಬೇಕು. ನಾವು ಮತ್ತು ಪ್ರವಾಸೋದ್ಯಮ ಸಚಿವರು ಕೂಡ ಮುಖ್ಯಮಂತ್ರಿ ಮಾತಾಡ್ತೀವಿ. ಈಗ ಬಹಳಷ್ಟು ಪ್ರೇಕ್ಷಣೀಯ ಸ್ಥಳ ಇದಾವೆ. ಈಗ ಬಿಜಾಪುರದಲ್ಲಿ ಗೋಳುಗುಂಟಿದೆ. ಮಂಗಳೂರವರು, ಬೆಂಗಳೂರವರು, ಮೈಸೂರವರು ನೋಡೋದು ಕಷ್ಟ, ಬಹಳ ಕಡಿಮೆ ನೋಡೋದು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲಿವೆ. ಈ ಕಡೆ ಎಲ್ಲ ಮೈಸೂರು ಬೃಂದಾವನ ಇದೆ. ಇವೆಲ್ಲ ಬೇರೆ ಬೇರೆ ಎಲ್ಲ ಇರ್ತಾವೆ. ಇವುದರ ಒಂದು ಸಣ್ಣದಾದಂತ ಒಂದು ಫೋಟೋಗಳನ್ನ ಯಾವ್ದಾದ್ರು ಒಂದು ದೊಡ್ಡದಾದಂತ ಒಂದು ಹಾಲ್ ಮಾಡಿ ಅಲ್ಲಿ ಹಾಕಿ ಬಂದಂತ ಮಕ್ಕಳಿಗೆ ತೋರಿಸ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದು ಸಹಿತ ನಮಗ ಒಂದು ವಿಚಾರ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾನೇನು ಹೇಳೋದಂದ್ರೆ, ಎಲ್ಲರೂ ಇವತ್ತೇನು ಮಕ್ಕಳು ಬಂದಿರಿ, ಕೇವಲ ನೀವು ಬಂದು ಈ ಕಾರ್ಯಕ್ರಮವನ್ನು ನೋಡಿ ಇವತ್ತು ಹೋಗ್ತೀರಿ. ತದನಂತರ ಇದು ರಾಜಕೀಯ ವ್ಯವಸ್ಥೆ ಆಗಿದೆ, ಇದ್ರ ಏನು ಹೆಂಗ್ ಮಾಡಬೇಕು ಅನ್ನೋಂಥದ್ದು ಸ್ಟಡಿ ಮಾಡ್ಲಿಕ್ಕೆ ಸಹಿತ ಇದೊಂದು ಟೂರು ನಿಮಗೆ ಸಹಕಾರಿ ಆಗ್ತಿದೆ. ಅದಕ್ಕೆ ಒಂದು ನಿಯಮಗಳನ್ನು ಮಾಡ್ಯಾರ. ಆ ನಿಯಮಗಳನ್ನು ಎಲ್ಲ ಕಡೆ ಕಾಲೇಜುಗಳಿಗೆ, ನಿಮ್ಮ ಯೂನಿವರ್ಸಿಟಿಗೆ ಕಳಿಸಿಕೊಡುವಂತ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಹಿತ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ, ಬಹಳ ಇವತ್ತು ನಮಗೆ ಬಹಳ ಹೆಮ್ಮೆ ಅನಿಸ್ತಿದೆ. ಎಲ್ಲ ಏನು ಇವತ್ತು ಸ್ಟೂಡೆಂಟ್ಸ್ ಬಂದಿರಿ, ಬರುವಂತ ದಿನಮಾನಗಳಲ್ಲಿ ನೀವೊಬ್ರು ಉತ್ತಮವಾದಂತ ನಾಗರಿಕರಾಗಿ, ಉತ್ತಮವಾದಂತ ರಾಜಕೀಯ ಪಟುಗಳಾಗ್ರಿ. ಇದರಿಂದ ನಿಮ್ಮ ಮೊದಲನೇ ಆಟ ಇಲ್ಲಿಂದ ಪ್ರಾರಂಭ ಆಗಲಿ ಅನ್ನುವಂತ ಮಾತನ್ನು ಹೇಳಿ, ಇವತ್ತೇನು ವಿದ್ಯಾರ್ಥಿಗಳೆಲ್ಲ ಬಂದಿರಿ, ಸ್ಕೌಟ್ಸು, ಗೈಡ್ಸು, NCC ಎಲ್ಲ ಸ್ಕೂಲ್ಗಳ ಮಕ್ಕಳು, ಕಾಲೇಜು ಬಂದಿರಿ, ನೀವು ಇದನ್ನ ಸದುಪಯೋಗ ಪಡಿಸ್ಕೋತೀರಿ ಅನ್ನುವಂತ ಭಾವನೆ ಪಡಿಸಿ ನಿಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.